ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ BCWD ಅಂದರೆ OBC ಹಾಸ್ಟೆಲ್ ಅಪ್ಲಿಕೇಶನನ್ನು ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಪೋಸ್ಟ್ ಮ್ಯಾಟ್ರಿಕ್ ಆನ್ಲೈನ್ ಅಪ್ಲಿಕೇಶನ್ ಇದು. ತುಂಬ ಈಸಿಯಾಗಿ ಸರಳವಾದ ವಿಧಾನದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದರೆ ಸಾಕು, ನೀವೇ ನಿಮ್ಮ ಒಂದು ಮೊಬೈಲ್ನಲ್ಲಿ ಅಪ್ಲಿಕೇಶನ್ ಹಾಕೋಬೇಕು. ಆ ರೀತಿಯಾಗಿ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇವಾಗ ನೋಡ್ತಾ ಇದ್ದಾರೆ, ಲಾಸ್ಟ್ ಡೇಟ್ ಬಂದು 26/6/2025 ಲಾಸ್ಟ್ ಡೇಟ್ ಇದೆ. ಪೋಸ್ಟ್ ಮ್ಯಾಟ್ರಿಕ್ಕು, ಪ್ರೀ ಮ್ಯಾಟ್ರಿಕ್ ಬಂದು 16/6/2025 ಲಾಸ್ಟ್ ಡೇಟ್ ಇದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ BCWD ಅಥವಾ SHP karnataka.go.in BCWD ಅಂತ ಸರ್ಚ್ ಮಾಡಿ. ನೋಡಿ, ಲಿಂಕ್ ಏನು ಕಾಣ್ತದೆ, ಫಸ್ಟ್ ಲಿಂಕು ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಬಂದ ನಂತರ ನಿಮಗೆ ಇದರಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಪ್ಲಿಕೇಶನ್ ಆಗ್ತಾಯಿದೆ ನೋಡಿ. ಪೋಸ್ಟ್ ಮ್ಯಾಟ್ರಿಕ್ ಅಂತ ಅಪ್ಲೈ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ. ಅಂದರೆ SSP ID ನಿಮ್ಮ ಹತ್ರ ಇದೆಯಾ ಇಲ್ಲ ಅಂತ ಕೇಳುತ್ತೆ. ಕಂಪಲ್ಸರಿಯಾಗಿ SSP ID ಇರಲೇಬೇಕು. ಇದ್ದಿಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಲಾಗಿನ್ ಕೇಳುತ್ತೆ. ಸೊ ಇಲ್ಲಿ ನಿಮ್ಮ ಒಂದು SSP ಸ್ಕಾಲರ್ಶಿಪ್ ಏನು ಯೂಸರ್ ID ಪಾಸ್ವರ್ಡ್ ಇರುತ್ತಲ್ಲ, ಆ ಒಂದು SSP ಸ್ಕಾಲರ್ಶಿಪ್ದು ಯೂಸರ್ ID ಪಾಸ್ವರ್ಡನ್ನು ಇಲ್ಲಿ ಹಾಕಲೇಬೇಕಾಗುತ್ತೆ. ಹಾಕಿದ ನಂತರ ಕೆಳಗಡೆ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿ. ಅಕೌಂಟ್ ಇದ್ದಿಲ್ಲ ಅಂದರೆ SSP ಪೋರ್ಟಲ್ಗೆ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅಕೌಂಟ್ ಇದ್ದವರು ಓಕೆ ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನನ್ನು ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಎರಡನೇ ಆಪ್ಷನ್ ಇದೆ ನೋಡಿ, ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಸ್ಟೂಡೆಂಟ್ ಕನ್ಸೆಂಟು, ಐ ಹಿಯರ್ ಬೈ ಗಿವ್ ಮೈ ಕನ್ಸೆಂಟ್ ಟು ಯೂಸ್ ಮೈ ಆಧಾರ್ ಅಂತ ಬಂದಿದೆ. ಸೊ ಎರಡು ಇಲ್ಲಿ ಆಪ್ಷನ್ನ ಕೊಟ್ಟಿದ್ದಾರೆ. ಕುಟುಂಬ ಒಂದು IDಯಿಂದ ಅಕಾಡೆಮಿಕ್ ಡಾಟಾ ನಮ್ಮದು ಕ್ಯಾಪ್ಚರ್ ಮಾಡ್ಕೋಕ್ಕೆ, ಮತ್ತು ಇಲ್ಲಿ UUCMC ಅಥವಾ ಎನಿ ಡಾಟಾ ಪೋರ್ಟಲಲ್ಲಿ ನಮ್ಮ ಒಂದು ಡಾಟಾ ಕ್ಯಾಪ್ಚರ್ ಮಾಡ್ಕೋಕೆ ಹೇಳುತ್ತೆ. ಎರಡು ಟಿಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಟಿಕ್ ಮಾಡ್ಕೊಳ್ಳಿ. ಎರಡು ಟಿಕ್ ಮಾಡಬೇಕು. ಸಬ್ಮಿಟ್ ಅಂತ ಕೊಟ್ಟರೆ ಸ್ವಲ್ಪ ಲೋಡಿಂಗ್ ತೊಗೊಂಡು ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಒಟ್ಟು ಸ್ಟೆಪ್ 4 ಇದ್ದಾವೆ. ಈ 4 ಸ್ಟೆಪ್ಪನ್ನು ನಾವು ಕಂಪ್ಲೀಟ್ ಮಾಡಬೇಕು, ಅಂದಾಗ ಮಾತ್ರ ಸಬ್ಮಿಟ್ ಆಗುತ್ತೆ. ಸ್ಟೆಪ್ 1ನಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಡಿ ಡೀಟೇಲ್ಸು ಮತ್ತು ಕ್ಯಾಸ್ಟು ಪರ್ಸನಲ್ ಡೀಟೇಲ್ಸ್ ಇರುತ್ತೆ ಫಸ್ಟ್ನೇ ಒಂದು ಸ್ಟೆಪ್ಪಲ್ಲಿ. ಈಗ ನೋಡ್ತಾ ಇದ್ದೀರಾ, ಇಲ್ಲಿ SLC ಡೀಟೇಲ್ಸು ಕೇಳ್ತಾ ಇದೆ. SLC ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು SLC ನಂಬರನ್ನು ಹಾಕಬೇಕು. ಮೇಲ್ಗಡೆ ಅಪ್ಲಿಕೇಶನ್ ವಿಲ್ ಬಿ ಗೆಟ್ ರಿಜೆಕ್ಟೆಡ್ ಇಫ್ ಎನಿ ಡೀಟೇಲ್ಸ್ ಸಬ್ಮಿಟೆಡ್ ಬೈ ಯು ಈಸ್ ಫೌಂಡ್ ರಾಂಗ್ ಆರ್ ಇನ್ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಏನೋ ತಪ್ಪು ಮಾಹಿತಿ ನೀಡಿದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅಂತ ಇದೆ. ಸೊ SLC ಅಂತ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ್ರೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ನಿಮ್ಮ ಒಂದು SLC ರಿಜಿಸ್ಟ್ರೇಷನ್ ನಂಬರನ್ನು ಹಾಕ್ಕೊಳ್ಳಿ. ನಂಬರ್ ಹಾಕ್ಕೊಂಡು ಗೆಟ್ ಡಾಟಾ ಅಂತ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ SLCಯಲ್ಲಿರುವಂಥ ಮಾಹಿತಿ ಅಲ್ಲಿ ತೋರಿಸುತ್ತೆ. ಸೇವ್ ಅಂತ ಕೊಡಿ. SLC ಡೀಟೇಲ್ಸ್ ಸೇವ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. SLC ಡೀಟೇಲ್ಸ್ ಹಾಕಿದ ನಂತರ ನೆಕ್ಸ್ಟ್ ಸ್ಟೆಪ್ಪು ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಹಾಕಬೇಕು. ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ರಿಲಿಜನು. ಅದಾದ ನಂತರ ಮತ್ತೆ ಕ್ಯಾಸ್ಟ್ ಕ್ಯಾಟಗರಿ ಕೇಳುತ್ತೆ. ಯಾವೊಂದು ಕ್ಯಾಟಗರಿ SC ST 2A 2B 3A 3B ಸೇರಿದೆ ಅಂತ ಕೇಳ್ತಾ ಇದೆ. ಸೊ ಯಾವೊಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ID ನಂಬರ್ ಎಂಟ್ರ್ ಮಾಡಿ ಅಂತ ಕೇಳ್ತಾ ಇದೆ. 15 ಡಿಜಿಟು ನಿಮ್ಮೊಂದು ID ನಂಬರನ್ನು ಎಂಟ್ರ್ ಮಾಡ್ಕೊಳ್ಳಿ. ಸರಿಯಾದ ರೀತಿಯಲ್ಲಿ ಎಂಟ್ರ್ ಮಾಡಬೇಕು. ಯಾವುದೇ ಥರ ತಪ್ಪಾದರೆ ನಿಮ್ಮ ಒಂದು ಹಾಸ್ಟೆಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ತುಂಬ ಕೇರ್ಫುಲ್ಲಾಗಿ ಎಂಟ್ರ್ ಮಾಡಿ. ಮಾಡಿದ ನಂತರ ಇಲ್ಲಿ ಚೆಕ್ ಅಂತ ಏನೋ ಒಂದು ಆಪ್ಷನ್ ಬರ್ತಾ ಇದೆ ಕೆಳಗಡೆ. ಆ ಒಂದು ಚೆಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಸರ್ಟಿಫಿಕೇಟ್ನಲ್ಲಿರುವಂಥ ಹೆಸರು, ತಂದೆ ಹೆಸರು, ನಿಮ್ಮ ಒಂದು ಕಾಸ್ಟು, ಇನ್ಕಮ್ ಎಲ್ಲ ಕೂಡ ಶೋ ಆಗುತ್ತೆ ನೋಡಿ. ನಾನು ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ನಿಮ್ಮೊಂದು ಹೆಸರು, ಕ್ಯಾಟಗರಿ, ಯಾವೊಂದು ಜಾತಿ ಹೆಸರು ಮತ್ತು ಇನ್ಕಮ್ ಎಷ್ಟಿದೆ ಎಲ್ಲನೂ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಸರಿಯಾಗಿದ್ದರೆ ಮಾತ್ರ ಸೇವ್ ಕ್ಯಾಸ್ಟ್ ಇನ್ಕಮ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಏನೋ ತಪ್ಪಾಗಿದ್ದರೆ ಎಡಿಟ್ ಕೂಡ ಮಾಡ್ಕೋಕ್ಕೆ ಅವಕಾಶ ಇದೆ. ಸೇವ್ ಅಂತ ಕೊಟ್ಟರೆ ಈ ರೀತಿಯಾಗಿ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಕೆಳಗಡೆ ಸ್ಕ್ರಾಲ್ ಮಾಡಿದ ನಂತರ ಪರ್ಸನಲ್ ಡೀಟೇಲ್ಸ್ ಇದೆ. ಪರ್ಸನಲ್ ಡೀಟೇಲ್ಸ್ ಆಟೋಮೆಟಿಕ್ಕಾಗಿ ಹೆಸರು, ಲಿಂಗ, ಫಾದರ್ ನೇಮು, ಮದರ್ ನೇಮು ಎಲ್ಲ ಆಟೋಮೆಟಿಕ್ಕಾಗಿ ಬಂದಿದೆ. ಇಲ್ಲಿ ಡೂ ಯು ಬಿಲಾಂಗ್ ಟು ಎನಿ ಸ್ಪೆಷಲ್ ಕ್ಯಾಟಗರಿ ಅಂತ ಕೇಳುತ್ತೆ. ಸ್ಪೆಷಲ್ ಕ್ಯಾಟಗರಿ ಆಗಿದ್ದರೆ ಎಸ್ ಅಂತ ತೊಗೋಬೇಕು. ನಿಮಗೆ ಅನ್ವಯಿಸೋದಿಲ್ಲ ಅಂದರೆ ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ಸ್ಪೆಷಲ್ ಕ್ಯಾಟಗರಿ ಅವರಿದ್ದರೆ ಹಾಕ್ಬೇಕಾಗುತ್ತೆ, ಇಲ್ಲ. ಸೊ ವಿದ್ಯಾರ್ಥಿ ಮೊಬೈಲ್ ನಂಬರ್ ಆಟೋಮೆಟಿಕ್ಕಾಗಿ ಬಂದಿದೆ. SSCನಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದು. ಮತ್ತು ಇಲ್ಲಿ ಪೇರೆಂಟ್ಸ್ ಮೊಬೈಲ್ ನಂಬರ್ ಕೇಳುತ್ತೆ. ಪೇರೆಂಟ್ಸ್ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಪೇರೆಂಟ್ಸ್ದೇ ಹಾಕಬೇಕಂತೇನಿಲ್ಲ. ನಿಮ್ದು ಇನ್ನೊಂದು ನಂಬರ್ ಇದ್ದರೆ ಆ ಒಂದು ನಂಬರ್ ಹಾಕಿ ಗೆಟ್ OTP ಅಂತ ಕೊಡಿ. ಆ ಒಂದು ನಂಬರು ಕೂಡ OTP ಬರುತ್ತೆ. ಬಂದಿರುವಂಥ OTPನಲ್ಲಿ ಹಾಕಬೇಕು. OTP ಹಾಕಿ ಸಬ್ಮಿಟ್ OTP ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ನಂಬರ್ ಕೂಡ ವೆರಿಫೈ ಆಗಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಮಾಡಿದ್ದೀನಿ. ಸಬ್ಮಿಟ್ ಆದ ನಂತರ ಮತ್ತೆ ಇಮೇಲ್ ID ಕೇಳುತ್ತೆ. ನಿಮ್ಮ ಒಂದು ಚಾಲ್ತಿಯಲ್ಲಿರುವಂಥ ಇಮೇಲ್ IDಯನ್ನು ಎಂಟ್ರ್ ಮಾಡಬೇಕು. ನಿಮ್ದು ಇದ್ದಿಲ್ಲ ಅಂದರೆ ನಿಮ್ಮ ಅಣ್ಣ, ತಮ್ಮ, ತಂಗಿ ಯಾರಾದರೂ ಮನೆಯಲ್ಲಿರುವಂಥ ಒಂದು ಇಮೇಲ್ ID ಹಾಕ್ಕೊಳ್ಳಿ. ನಿಮ್ಮದೇ ಹಾಕ್ಕೊಳ್ಳಿ.
ಬೇರೆ ಯಾರ್ದು ಹಾಕೋಕೆ ಹೋಗಬೇಡಿ. ಏನೇ ಮಾಹಿತಿ ಇದ್ದರೆ ಅವಾಗ ಮೇಲ್ ಕೂಡ ಬರ್ತಾ ಇರ್ತವೆ. ಹಾಗಾಗಿ ನೆಕ್ಸ್ಟ್ ಹೋಮ್ ಡಿಸ್ಟಿಕ್, ನಿಮ್ಮ ಸ್ವಂತ ಜಿಲ್ಲೆ, ನಿಮ್ಮೊಂದು ಸ್ವಂತ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ವಿಧಾನಸಭಾ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಪಿನ್ ಕೋಡ್ ಕೇಳುತ್ತೆ, ಪಿನ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ನಲ್ಲಿ ಪಿನ್ ಕೋಡ್ ಇರುತ್ತೆ, ಅವನ್ನ ನೋಡಿಕೊಂಡು ಎಂಟ್ರ್ ಮಾಡಿ. ಅದಾದ ನಂತರ ಅಡ್ರೆಸ್ ಕೇಳುತ್ತೆ, ನಿಮ್ಮ ಒಂದು ಸಂಪೂರ್ಣವಾದ ಅಡ್ರೆಸ್ಸನ್ನು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಒಂದು ಅಡ್ರೆಸ್ಸನ್ನು ಎಂಟ್ರನ್ನು ಮಾಡ್ಕೊಳ್ಳಿ. ಯಾಕಂದರೆ ಅರ್ಧಂಬರ್ಧ ಹಾಕಬಾರ್ದು. ಸೊ ಕಂಪ್ಲೀಟ್ ಆದ ಒಂದು ಅಡ್ರೆಸ್ಸನ್ನು ಆಧಾರ್ ಕಾರ್ಡ್ನಲ್ಲಿ ಇರುತ್ತೆ ಅದೇ ರೀತಿಯಾಗಿ ಎಂಟ್ರನ್ನು ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಆರ್ ಯು ಡೊಮೆನ್ಷನ್ ಆಫ್ ಕರ್ನಾಟಕ ಅಂತ ಕೇಳುತ್ತೆ. ಕರ್ನಾಟಕದ ನಿವಾಸಿ ಎಸ್ ಅಂತ ತೊಗೊಳ್ಳಿ. ಅಪ್ಲೋಡ್ ಯುವರ್ ಪಾಸ್ಪೋರ್ಟ್ ಸೈಜಿಂದ ಫೋಟೋ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ನಿಮ್ಮ ಒಂದು ಫೋಟೋವನ್ನು ಚೂಸ್ ಅಂತಿದೆ ನೋಡಿ, ಚೂಸ್ ಫೈಲ್ ಅಂತ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋ JPG ಫಾರ್ಮೆಟಲ್ಲಿ ಇರಬೇಕು. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಫೋಟೋ ಶೋ ಆಗುತ್ತೆ. ಸೊ ಸರಿಯಾಗಿದೆ ಅಂತ ನೋಡಿಕೊಂಡು ಕೆಳಗಡೆ ಅಪ್ಲೋಡ್ ಅಂತ ಏನು ಕಾಣ್ತಾ ಇದೆಯಲ್ಲ, ಅಪ್ಲೋಡ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋಡಿ ಅಪ್ಲೋಡ್ ಅಂತ ಕೊಟ್ಟಿದ್ದೆ ನಾನು. ಅಪ್ಲೋಡ್ ಅಂತ ಕೊಟ್ಟ ನಂತರ ಈ ರೀತಿಯಾಗಿ ಬರುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನೋಡಿ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಅಂತ ಬಂದಿದೆ. ಸೊ ಇವಾಗ ಮತ್ತೆ ಮೇಲ್ಗಡೆ ಹೋಗಬೇಕು. ಮೇಲ್ಗಡೆ ರೈಟ್ ಸೈಡಲ್ಲಿ ನೆಕ್ಸ್ಟ್ ಅಂತಿದೆ ನೋಡಿ. ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ಇವಾಗ ಎರಡನೇ ಸ್ಟೆಪ್ಪಿಗೆ ಹೋಗಬೇಕು. ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ದೀನಿ. ಎರಡನೇ ಸ್ಟೆಪ್ ಬಂದಿದೆ. ಕಾಲೇಜ್ ಡೀಟೇಲ್ಸ್ ಕೇಳ್ತದೆ, ಕಾಲೇಜ್ ಅಥವಾ ಕೋರ್ಸ್ ಡೀಟೇಲ್ಸ್ ಕೇಳ್ತಾ ಇದೆ. ಎಂಟರ್ ಕಾಲೇಜ್ ಆರ್ ಕೋರ್ಸ್ ಡೀಟೇಲ್ ಅಂತಿದೆ. ಪ್ರೆಸೆಂಟ್ ಇಯರ್ ಸ್ಟಡಿ ಡೀಟೇಲ್ಸ್ ಅಂತ ಇವಾಗ ಏನು ಓದ್ತಾ ಇದ್ದೀರಾ ಅದನ್ನು ಹಾಕೋದಿರುತ್ತೆ. ಸೆಲೆಕ್ಟ್ ಯುವರ್ ಯೂನಿವರ್ಸಿಟಿ ಅಂತಿದೆ. ಮಸ್ಟಿಗೆ ನಿಮಗೆ PUC ಓದ್ತಾ ಇದ್ದಾರೆ PUC ಯೂನಿವರ್ಸಿಟಿ ಹಾಕಬೇಕು. ಡಿಗ್ರಿ ಓದ್ತಾ ಇದ್ದಾರೆ ಡಿಗ್ರಿದು ಹಾಕಬೇಕು. ಯಾವ ಒಂದು ಯೂನಿವರ್ಸಿಟಿಗೆ ನಿಮಗೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ನಾನು ಇಲ್ಲಿ PUC ವಿದ್ಯಾರ್ಥಿದು ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ PUC ಅಂತ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ನಲ್ಲಿ ಸರಿಯಾದ ರೀತಿಯಲ್ಲಿ ಹಾಕಬೇಕು. ಯಾವುದಾರ ಮಿಸ್ಟೇಕ್ ಆಗಬಾರ್ದು. ಸೊ ಈ ಡಿಗ್ರಿ ಆಗಿದ್ದರೆ ಯೂನಿವರ್ಸಿಟಿ ನೇಮ್ ಇರುತ್ತೆ. ಸೊ PUC ಆಗಿದ್ದರೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತಿರುತ್ತೆ. ಸೊ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಡಿದಲ್ಲಿ ಬರುತ್ತೆ PUCದು. ಭಾಳಷ್ಟು ಜನರಲ್ಲಿ ತಪ್ಪು ಮಾಡ್ತಾರೆ. ಡಿಪಾರ್ಟ್ಮೆಂಟು ಅಥವಾ ಯೂನಿವರ್ಸಿಟಿ ಹೆಸರಲ್ಲಿ ಹಾಕುವಾಗ ನೋಡಿಕೊಂಡಿದೆ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ PUC ಅಂತಿದೆ. ಸೊ ಅದಾದ ನಂತರ ಇಲ್ಲಿ UG PG ಡಿಪ್ಲೊಮೊ ITI PUC ಅಂತಿದೆ. ನಾನು PUC ವಿದ್ಯಾರ್ಥಿ ಆಗ್ತಾ ಇದ್ದೀನಿ, ಹಾಗಾಗಿ ಥರ್ಡ್ ಒನ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಡಿಗ್ರಿ ಅಥವಾ ಪೋಸ್ಟ್ ಗ್ರೇಜ್ ಆಗದ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿಕೊಂಡು. ಅದಾನಂತರ ಹ್ಯಾಸ್ ಯೂನಿವರ್ಸಿಟಿ ಆರ್ ಬೋರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತಿದೆ. ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ಎಸ್ ಅಂತ ತೊಗೋಬೇಕಾಗುತ್ತೆ ಯೂನಿವರ್ಸಿಟಿದು. ಇದ್ದಿಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಕಾಲೇಜ್ ಡೀಟೇಲ್ಸ್ ಅಂತಿದೆ. ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಲೇಜ್ ಡಿಸ್ಟಿಕ್ದು ಯಾವ ಒಂದು ಡಿಸ್ಟಿಕ್ನಲ್ಲಿ ನಿಮ್ಮ ಕಾಲೇಜ್ ಬರುತ್ತೆ ಆ ಒಂದು ಡಿಸ್ಟಿಕ್ಕು, ಆ ಒಂದು ತಾಲೂಕು. ಅದಾನಂತರ ಸೆಲೆಕ್ಟ್ ಕಾಲೇಜ್ ಅಂತಿದೆ. ಕಾಲೇಜ್ ಹೆಸರು ಕೂಡ ಸರಿಯಾದ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಒಂದೊಂದು ಊರಲ್ಲಿ ಒಂದೇ ಕಾಲೇಜ್ ಹೆಸರು ಎರಡೆರಡು ಇರ್ತವೆ. ಸೊ ಹಾಗಾಗಿ ತಪ್ಪಾಗಬಾರ್ದು. ಸರಿಯಾದ್ದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸರ್ಚ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಕಾಲೇಜ್ ನೇಮ್ ಸರಿಯಾಗಿ ಸರ್ಚ್ ಮಾಡಿ. ಆ ಸರ್ಚಲ್ಲಿ ಬರುತ್ತೆ ಅದು ಕಾಲೇಜ್ ಹೆಸರು. ಅದು ಕರೆಕ್ಟ್ ಇದೆಯಾ ಇಲ್ಲ ಅಂತ ಒಂದು ಸಲ ನೋಡಿಕೊಂಡು ಚೆಕ್ ಮಾಡ್ಕೊಂಡು ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಸೆಲೆಕ್ಟ್ ಕೋರ್ಸ್ ಅಂತ ಕೇಳುತ್ತೆ. PU ಅಂತ ಹಾಕ್ಕೊಂಡಿದ್ದೀನಿ. ಸೆಲೆಕ್ಟ್ ಡಿಸಿಪ್ಲಿನ್ ಕೋರ್ಸ್ ಕಾಂಬಿನೇಷನ್ ಅಂತಿದೆ. ಸೊ ಆರ್ಟ್ಸು ಸೈನ್ಸು ಕಾಮರ್ಸು ಯಾವೊಂದು ಸಬ್ಜೆಕ್ಟ್ ಇದೆ ಅವ್ರದ್ದು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಸೈನ್ಸ್ ವಿದ್ಯಾರ್ಥಿಯಿಂದ PCM ಅಂತ ತೊಗೊಂಡಿದ್ದೀನಿ. ಇಯರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂತ ಕೇಳುತ್ತೆ. ಫಸ್ಟ್ ಇಯರ್ ಓದ್ತಾ ಇದ್ದೇನೆ. ಸೇವ್ ಅಂತ ಕೊಡಿ. ಸೇವ್ ಅಂತ ಕೊಟ್ಟ ನಂತರ ನೋಡಿ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಪ್ರಿವಿಯಸ್ ಇಯರ್ ಪಾಸ್ ಡೀಟೇಲ್ಸ್ ಕೇಳ್ತಾ ಇದೆ. SLC ಡೀಟೇಲ್ಸು. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಕ್ಯಾಪ್ಚರ್ ಆಗಿ ಬಂದಿದೆ SLC ಡೀಟೇಲ್ಸು. ಎಲ್ಲನೂ ಸರಿಯಾಗಿದೆ. ರಿಜಿಸ್ಟ್ರೇಷನ್ ನಂಬರು, ಪಾಸ್ ಆದ ಇಯರು, ಡೇಟ್ ಆಫ್ ಬರ್ತು, ಒಟ್ಟು ಮಾರ್ಕ್ಸ್ಗಳು, ಪಡೆದಿರುವ ಅಂಕಗಳು, ಟೋಟಲ್ ಪರ್ಸೆಂಟೇಜ್ ಎಷ್ಟಿದೆ ಅದೆಲ್ಲನೂ ಆಟೋಮೆಟಿಕ್ಕಾಗಿ ಇಲ್ಲಿ ಪ್ರಿವಿಯಸ್ ಇಯರ್ದು ಡೀಟೇಲ್ಸ್ ಬಂದಿದೆ. ಸೊ ಎಲ್ಲನೂ ಸರಿಯಾಗಿದ್ದರೆ ಸೇವ್ ಪ್ರಿವಿಯಸ್ ಇಯರ್ ಕೋರ್ಸ್ ಡೀಟೇಲ್ಸ್ ಅಂತ ಕೆಳಗಡೆ ಕೊಟ್ಟಿದ್ದಾರೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಒಂದು ಎರಡನೇ ಸ್ಟೆಪ್ಪು ಕೂಡ ಕಂಪ್ಲೀಟ್ ಆಗಿ ಸೇವ್ ಆಗುತ್ತೆ. ಮತ್ತು ಇವಾಗ ನಾವು ಮೂರನೇ ಸ್ಟೆಪ್ಪಿಗೆ ಹೋಗಬೇಕು. ಮೂರನೇ ಸ್ಟೆಪ್ಪಲ್ಲಿ ಮೇಲುಗಡೆ ಬಂದು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಮೂರನೇ ಸ್ಟೆಪ್ಪಿಗೆ ಹೋಗುತ್ತೆ. ಮೂರನೇ ಸ್ಟೆಪ್ಪಲ್ಲಿ ಬಂದು ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ಅಂತಿದೆ. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ನೇಮು BCW ಬಂದು ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ದು ಅದನ್ನು ಟಿಕ್ ಮಾಡ್ಕೊಳ್ಳಿ. ಯಾವೊಂದು ಜಿಲ್ಲೆ ಯಾವೊಂದು ತಾಲೂಕಿಗೆ ಅಪ್ಲೈ ಮಾಡ್ತಾ ಇದೆಯೋ ಹಾಸ್ಟೆಲ್ಗೆ ಆ ಒಂದು ಜಿಲ್ಲೆ ಹೆಸರು, ತಾಲೂಕು ಹೆಸರು, ನಿಮ್ಮ ಒಂದು ಕಾಲೇಜ್ ಹೆಸರು ಅಲ್ಲಿ ಆಟೋಮೆಟಿಕ್ ತೋರಿಸುತ್ತೆ. ಅದನ್ನು ಸರಿಯಾಗಿದೆ ಅಂತ ಒಂದು ಚೆಕ್ ಮಾಡ್ಕೊಳ್ಳಿ. ಏನಾದರೂ ಮಿಸ್ಟೇಕ್ ಇದ್ದರೆ ಮತ್ತೆ ನೀವು ಬ್ಯಾಕ್ ಬಂದು ಎಡಿಟನ್ನು ಮಾಡ್ಕೋಕ್ಕೆ ಅವಕಾಶ ಇದೆ. ಸೊ ಕಾಲೇಜ್ ಹೆಸರು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಗೆಟ್ ಹಾಸ್ಟೆಲ್ ಡೀಟೇಲ್ಸ್ ಅಂತಿದೆ ನೋಡಿ. ಅದ್ಮೇಲೆ ಕೊಟ್ಟರೆ ಗೆಸ್ಟ್ ಹಾಸ್ಟೆಲ್ ಅಂತ ಕೊಟ್ಟರೆ ಆ ಒಂದು ತಾಲೂಕಿನಲ್ಲಿ ಎಷ್ಟು ಹಾಸ್ಟೆಲ್ ಇದ್ದಾವೆ ಅಷ್ಟು ಹಾಸ್ಟೆಲ್ ಇಲ್ಲಿ ಕೆಳಗಡೆ ಶೋ ಆಗುತ್ತವೆ. ಇಲ್ಲಿ ಪ್ರಿಫರೆನ್ಸ್ ಅಂತ ಕೊಡಬೇಕು. ಅಂದರೆ ಪ್ರಿಫರೆನ್ಸು ಫಸ್ಟ್ ಪ್ರಿಫರೆನ್ಸು, ಸೆಕೆಂಡ್ ಪ್ರಿಫರೆನ್ಸು, ಪ್ರಿಯಾರಿಟಿ ಕೊಡೋದಿರುತ್ತೆ. ಸೊ ಇಲ್ಲಿ ಪ್ರಿಯಾರಿಟಿಯಲ್ಲಿ ನಿಮಗೆ ನಿಮ್ಮ ಒಂದು ಊರಿನಲ್ಲಿ ಆ ತಾಲೂಕಿನಲ್ಲಿ ಯಾವುದು ಹಾಸ್ಟೆಲ್ ಇದೆ ನಿಮಗೆ ನಿಯರ್ ಎಷ್ಟು ಇರುವಂಥ ಹಾಸ್ಟೆಲನ್ನು ಇಲ್ಲಿ ನೋಡ್ಕೋಬೇಕು. ವಿತ್ ಅಡ್ರೆಸ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ HIC ನಂಬರು, ಡಿಪಾರ್ಟ್ಮೆಂಟ್ ನೇಮು ಎಲ್ಲ ಕೊಟ್ಟಿರ್ತಾರೆ. ನೋಡಿಕೊಂಡು ಫಸ್ಟ್ ಪ್ರಿಫರೆನ್ಸ್ ನಾನು ಕೊಟ್ಟಿದ್ದೀನಿ. ಇವಾಗ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ನಮಗೆ ಬೇಕಾಗಿರುವಂಥದ್ದು ಸಮೀಪ ಇರುವಂಥ ಹಾಸ್ಟೆಲ್ಗೆ ಫಸ್ಟ್ ಪ್ರಿಫರೆನ್ಸು.
ಮತ್ತು ಅದಕ್ಕಿಂತ ಸ್ವಲ್ಪ ದೂರ ಇರುವಂಥ ಹಾಸ್ಟೆಲ್ಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ, ಮತ್ತು ಅದಕ್ಕಿಂತ ಒಂದು ಸ್ವಲ್ಪ ದೂರ ಇರುವಂಥ ಹಾಸ್ಟೆಲ್ಗೆ ಥರ್ಡ್ ಪ್ರಿಫರೆನ್ಸ್ ಕೊಡಬೇಕು. ಈ ರೀತಿಯಾಗಿ ಒಟ್ಟು ಎಷ್ಟು ಹಾಸ್ಟೆಲ್ ತೋರಿಸ್ತಾವಲ್ಲ ಅಷ್ಟು ಹಾಸ್ಟೆಲ್ಗಳಿಗೆ ಅಲ್ಲಿ ಪ್ರಿಫರೆನ್ಸನ್ನು ನಾವು ಸೆಲೆಕ್ಟ್ ಮಾಡಲೇಬೇಕು, ಅದನ್ನು ಖಾಲಿ ಹಾಗೆ ಬಿಡುವಾಗಿಲ್ಲ. ಸೊ ನಮಗೆ ಇಲ್ಲಿ ತೋರಿಸ್ತಾ ಇರೋದು 4 ಹಾಸ್ಟೆಲ್ ತೋರಿಸ್ತಾ ಇದ್ದೀವಿ. ಹಾಗೆ 1 2 3 4 5 ಅಂತ ನಾನು ನೋಡ್ಕೊಂಡು ಸರಿಯಾಗಿದ್ದನ್ನು ಹತ್ತಿರವಿರುವಂಥ ಹಾಸ್ಟೆಲನ್ನು ನೋಡ್ಕೊಂಡು ನಾನು ಪ್ರಿಫರೆನ್ಸನ್ನು ಕೊಟ್ಟಿದ್ದೀನಿ. ನೀವು ಕೂಡ ಅಷ್ಟೇ ನಿಮಗೆ ಹತ್ತಿರವಾದಂಥ ಬೇಕಾಗಿರುವಂಥ ಹಾಸ್ಟೆಲನ್ನು ನೋಡಿಕೊಂಡೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಬೇಡವಾಗಿರೋದನ್ನೇ ಲಾಸ್ಟ್ ಪ್ರಿಫರೆನ್ಸ್ ಆಗಿ ಕೊಡಬೇಕಾಗುತ್ತೆ. ಸೊ ಕೆಲವರಿಗೆ ಗೊತ್ತಿರಲ್ಲ, ಸುಮ್ಮನೆ ಯಾವುದೋ ಒಂದು ಟಿಕ್ ಮಾಡ್ಕೊಂಡು ಕೊಟ್ಬಿಡ್ತಾರೆ. ಸೊ ಆ ರೀತಿಯಾಗಿ ಮಾಡ್ಕೋಕೆ ಹೋಗಬೇಡಿ. ಇನ್ನೊಂದು ಏನು ಆಪ್ಷನ್ ಕೊಟ್ಟಿದ್ದಾರಪ್ಪ ಅಂದರೆ, ಇಲ್ಲಿ ನಿಮಗೆ ನಿಮ್ಮ ಊರಿನಲ್ಲಿ ಅಥವಾ ನಿಮ್ಮ ಒಂದು ಎಲ್ಲಿ ಕಲಿತಾ ಇದ್ದೀರಾ ಕಾಲೇಜು, ಊರಲ್ಲಿ ಹಾಸ್ಟೆಲ್ ಇದು ಶೋ ಆಗಿದ್ದಿಲ್ಲ ಅಂದರೆ, ಆ ಒಂದು ಹಾಸ್ಟೆಲಲ್ಲಿ ಶೋ ಆಗ್ತಾ ಇದ್ದಿಲ್ಲ ಅಂದರೆ ಕೆಳಗಡೆ ಕೊಟ್ಟಿದ್ದಾರೆ, ಇಫ್ ಯು ವಿಶ್ ಟು ಅಪ್ಲೈ ಫಾರ್ ದ ಹಾಸ್ಟೆಲ್ ಇನ್ ಅನದರ್ ತಾಲೂಕು ಪ್ಲೀಸ್ ಮೇಕ್ ಸೆಲೆಕ್ಷನ್ ಫ್ರಮ್ ದ ಆಪ್ಷನ್ ಬಿಲೋ ಅಂತ ಕೊಟ್ಟಿದ್ದಾರೆ. ನಿಮಗೆ ಬೇಕು ಅಂದರೆ ಇಲ್ಲಿ ಕೆಳಗಡೆ ಡಿಸ್ಟಿಕ್ಕು ಮತ್ತು ಹಾಸ್ಟೆಲ್ ತಾಲೂಕು ಸೆಲೆಕ್ಟ್ ಮಾಡ್ಕೋಕ್ಕೆ ಅವಕಾಶ ಇದೆ, ಮತ್ತು ಸೇವ್ ಹಾಸ್ಟೆಲ್ ಡೀಟೇಲ್ಸ್ ಅಂತ ಕೂಡ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಮತ್ತು ನೀವು ಈ ರೀತಿಯಾಗಿ ಮಾಡ್ಕೋಬೋದು. ನೋಡಿ, ಹಾಸ್ಟೆಲ್ ಡೀಟೇಲ್ಸ್ ಸಕ್ಸಸ್ಫುಲ್ಲಾಗಿ ಸೇವ್ ಆಗಿದೆ. ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿಕೊಂಡು ಮತ್ತೆ ಇವಾಗ 4ನೇ ಸ್ಟೆಪ್ಪಿಗೆ ಹೋಗ್ಬೇಕು. ಮೇಲ್ಗಡೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಫೈನಲ್ ಸಬ್ಮಿಟ್ 4ನೇ ಸ್ಟೆಪ್ಪಿಗೆ ನೋಡಿ ಫೈನಲ್ ಸಬ್ಮಿಟು ಆಪ್ಷನ್ಗೆ ಬಂದಿದೆ. ಸೊ ಇಲ್ಲಿ ನಿಮ್ಮ ಒಂದು ಇಷ್ಟೊತ್ತು ಏನು ಅಪ್ಲೈ ಮಾಡಿರ್ತೀರಲ್ಲ ಆ ಒಂದು ಫೋಟೋ, ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮೊಂದು SSLC ರಿಜಿಸ್ಟ್ರೇಷನ್ ನಂಬರು, ನೀವು ಯಾವಾಗ SSLC ಪಾಸಾಗಿರೋದು, ನಿಮ್ಮೊಂದು ಕ್ಯಾಸ್ಟ್ ಕ್ಯಾಟಗರಿ, ನಿಮ್ಮೊಂದು ಕಾಲೇಜು ಎಲ್ಲ ಒಂದು ಡೀಟೇಲ್ಸು ಇಲ್ಲಿ ಶೇವ್ ಆಗಿರುತ್ತೆ. ಸೊ ಇದನ್ನೆಲ್ಲನೂ ಸರಿಯಾಗಿದೆ ಒಂದು ಸಲ ರೀಚೆಕನ್ನು ಮಾಡ್ಕೊಳ್ಳಿ. ಯಾಕಂದರೆ ಏನೇ ಮಿಸ್ಟೇಕ್ ಇದ್ದರೂ ಇವಾಗ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇದೆ. ಸೊ ಒಂದು ಸಲ ರೀಚೆಕನ್ನು ಮಾಡ್ಕೋಬೇಕು, ಎಲ್ಲನೂ ಸರಿಯಾಗಿದೆ ಅಂತ ಒಂದು ಸಲ ನೋಡ್ಕೊಂಡು ನಂತರ ಇಲ್ಲಿ ಫೈನಲ್ ಸಬ್ಮಿಟನ್ನು ಕೊಡಬೇಕಾಗುತ್ತೆ. ನೋಡಿ, ಕೆಳಗಡೆ ಡಿಕ್ಲರೇಷನ್ ಇದೆ. ಸೊ ಫೈನಲ್ ಸಬ್ಮಿಟ್ ಅಂತ ಕೂಡ ಇಲ್ಲಿ ಆಪ್ಷನ್ ಬರ್ತಾ ಇದೆ. ಸೊ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಫೈನಲ್ ಸಬ್ಮಿಟ್ ಡನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಅಕ್ಲಾಜ್ಮೆಂಟನ್ನು ತೊಗೋಬೇಕು. ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಸೊ ಮೇಲ್ಗಡೆ ಬಂದು ಫೈನಲ್ಲಿ ಮೇಲ್ಗಡೆ ಅಕ್ಲಾಜ್ಮೆಂಟ್ ಅಂತ ಆಪ್ಷನ್ ಕಾಣ್ತಾ ಇದೆ ನೋಡಿ. ಈ ಒಂದು ಅಕ್ಲಾಜ್ಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಲೋಡಿಂಗ್ ತೊಗೊಂಡು ಓಪನ್ ಆಗುತ್ತೆ. ನೋಡಿ, ಅಕ್ಲಾಜ್ಮೆಂಟ್ ಓಪನ್ ಆಗಿದೆ. ಪ್ರಿಂಟ್ ಅಂತ ಆಪ್ಷನ್ ಬರುತ್ತೆ ಕೆಳಗಡೆ. ಈ ಒಂದು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು PDF ಕೂಡ ಸೇವ್ ಮಾಡ್ಕೊಳ್ಳಿ, ಫ್ಯೂಚರಲ್ಲಿ ನಿಮಗೆ ಬೇಕಾಗುತ್ತೆ. ಜಸ್ಟ್ ನೀವು ಪ್ರಿಂಟ್ ತಗೊಂಡು ಇಟ್ಕೊಂಡ್ರೆ ಪ್ರಿಂಟ್ ಮಿಸ್ ಆದರೆ PDF ಕೂಡ ನಿಮ್ಮ ಮೊಬೈಲಲ್ಲಿ ಇರಬೇಕಾಗುತ್ತೆ. ಎನಿ ಟೈಮ್ ಪ್ರಿಂಟ್ ತಗೋದಕ್ಕೆ ಒಂದು PDF ಸೇವ್ ಮಾಡ್ಕೊಳ್ಳಿ. ನಾನೊಂದು ವಿದ್ಯಾರ್ಥಿದು ಇವಾಗ ಹಾಕಿ ನಿಮಗೆ ತೋರಿಸಿದ್ದೀನಿ. ಸೊ ಇದೊಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಯಾವ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲೇ ತುಂಬ ಈಸಿಯಾಗಿ ಕೇವಲ 10 ನಿಮಿಷದಲ್ಲಿ ಒಂದು ಹಾಸ್ಟೆಲ್ ಅಪ್ಲಿಕೇಶನನ್ನು ಹಾಕೋಬೋದು. ಈ ಒಂದು ವಿಡಿಯೋದಲ್ಲಿ ಏನಾದರೂ ನಿಮಗೆ 4 ಸ್ಟೆಪ್ಪಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ. ಗೊತ್ತಾಗ್ತಾ ಇದೆಯಲ್ಲ, ಕನ್ಫ್ಯೂಸ್ ಆಗ್ತಾಯಿತ್ತು ಅಥವಾ ಏನಾದರೂ ಎರರ್ ಬರ್ತಾಯಿತ್ತು ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೇನೆ. ಮತ್ತು Instagram ID ಕೂಡ ಕೊಟ್ಟಿರ್ತೇನೆ, ಅಲ್ಲಿ ಬಂದು ಮೆಸೇಜ್ ಕೂಡ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು. ಇದೇ ರೀತಿಯಾಗಿ ಡಿಗ್ರಿ ಅಪ್ಲಿಕೇಶನ್, PG ಅಪ್ಲಿಕೇಶನ್ ಎರಡೂ ಕೂಡ ಸೇಮ್ ಇರುತ್ತೆ. ಅಲ್ಲಿ PG ಅಥವಾ ಡಿಗ್ರಿದು ರಿಜಿಸ್ಟ್ರೇಷನ್ ನಂಬರ್ ಹಾಕೋದಿರುತ್ತೆ ಯೂನಿವರ್ಸಿಟಿದು. ಸೊ ಇದರಲ್ಲಿ PGಯಲ್ಲಿ ರಿಜಿಸ್ಟ್ರೇಷನ್ ಹಾಕೋ ನಂಬರ್ ಇಲ್ಲ. ಫಸ್ಟ್ PUC ವಿದ್ಯಾರ್ಥಿ ಹಾಗಾಗಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿಲ್ಲ. ಡಿಗ್ರಿದು ಕೂಡ ಸೇಮ್ ಇರುತ್ತೆ, ಏನು ವ್ಯತ್ಯಾಸ ಇರೋದಿಲ್ಲ. ಇವೆ 4 ಸ್ಟೆಪ್ ಇರುತ್ತವೆ, ಎರಡೂ ಕೂಡ ಸೇಮ್ ಅಂತ ಹೇಳ್ತಾ, ಸೊ ಈ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಏನಾದರೂ ಕೇಳಿದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.